ಹಾಯ್ ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಮಾಮ್ ಕಾರ್ನರ್ ವ್ಲಾಗ್ಸ್ಗೆ. ಸೊ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದಾರೆ ಅವ್ರಿಗೆಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇವತ್ತಿನ ವೀಡಿಯೋ ಕೂಡ ಎಂಡ್ ತನಕ ನೋಡಿ. ಸೊ ನಿಮಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಇವತ್ತಿನ ದಿನ ನನಗೆ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು, ಯಾಕಂದರೆ ನನ್ನ ಹಸ್ಬೆಂಡ್ ಬರ್ತ್ಡೇ. ಸೊ ಅದಕ್ಕೋಸ್ಕರ ಅಂತ ಬಿಟ್ಟು ಅವ್ರಿಗೋಸ್ಕರ ಮನೇಲೇ ಕೇಕ್ ಮಾಡ್ತಾಯಿದ್ದೀನಿ. ಟ್ರಫಲ್ ಕೇಕ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಆ ಒಂದು ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ. ಹಾಗೆ ನಿಮಗೇನಾದರೂ ಮನೇಲಿ ಕೂತು ಕೇಕ್ ಬಿಸ್ನೆಸ್ನ ನೀವು ಕೂಡ ಸ್ಟಾರ್ಟ್ ಮಾಡಬೇಕು, ಹಾಗೆ ಮನೇಲಿ ಯಾರಾದರೂ ಫಂಕ್ಷನ್ ಇತ್ತು ಅಂದರೆ ನೀವೇ ಕೈಯಾರೆ ಕೇಕ್ ಮಾಡಬೇಕು ಅನ್ನೋ ಆಸೆ ಇದ್ದರೆ ಸೊ ಈ ಒಂದು ವಿಡಿಯೋನ ಮಿಸ್ ಮಾಡಿದೆ ನೋಡಿ, ಯಾಕಂದರೆ ಒಂದು ಆಫರ್ ಕೊಡ್ತಾಯಿದ್ದೀನಿ. ನಿಮಗೇನಾದ್ರು ಕೇಕ್ ಕಲಿಯೋ ಇಂಟ್ರೆಸ್ಟ್ ಇದ್ದರೆ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ಆ ಒಂದು ಆಫರ್ ಏನಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಓಕೆನಾ. ಸೊ ಇವಾಗ ಬನ್ನಿ ಕೇಕ್ ರೆಸಿಪಿನ ಶೇರ್ ಮಾಡ್ಕೊತೀನಿ. ಫಸ್ಟು ನಾನಿಲ್ಲಿ ಚಾಕ್ಲೇಟು ಟ್ರಫಲ್ ಕೇಕ್ನ ಮಾಡ್ತಾಯಿದ್ದೀನಿ. ಹಂಗಾಗಿ ಒಂದು ಹಾರ್ಟ್ ಶೇಪ್ ಮೌಲ್ಡ್ ತೊಗೊಂಡಿದ್ದೀನಿ. ಸೊ ನೀವು ಯಾವ್ದು ಬೇಕಾದರೂ ತೊಗೋಬೋದು, ಶೇಪ್ ನಿಮ್ಗೆ ಯಾವ್ದು ಇಷ್ಟ ಅದನ್ನು ತೊಗೋಬೋದು. ಹಾಗೆ ಇಲ್ಲಿ ಪ್ರಿಮಿಕ್ಸ್ನ ತೊಗೊಂಡಿದ್ದೀನಿ. ಸೊ 2 ಕಪ್ಪಷ್ಟು ಪ್ರಿಮಿಕ್ಸು, ಹಾಗೆ 1 ಕಪ್ಪಷ್ಟು ನಾನು ಕೋಕೋ ಪೌಡರ್ನ ತೊಗೊಂಡಿದ್ದೀನಿ, ಓಕೆನಾ. ಸ್ವಲ್ಪ ಎಣ್ಣೆ. ಸೊ ಚಾಕ್ಲೇಟ್ ಕೇಕ್ ಮಾಡ್ತಾಯಿದ್ರಿಂದ ಕೋಕೋ ಪೌಡರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಡೈರೆಕ್ಟಾಗಿ ಚಾಕ್ಲೇಟ್ ಪ್ರಿಮಿಕ್ಸನ್ನ ನೀವು ಯೂಸ್ ಮಾಡ್ಬೋದು, ಬಟ್ ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ಇದ್ದದ್ರಲ್ಲಿ ಇವಾಗ ಸ್ಟಾರ್ಟ್ ಮಾಡಿದರೆ ಆಯಿತು ಅಂತ ಹೇಳಿ ವೆನಿಲಾ ಪ್ರಿಮಿಕ್ಸು ಹಾಗೆ ಅದಕ್ಕೆ ಕೋಕೋ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಜರಡಿ ಇಟ್ಕೊಳ್ತೀನಿ. ಏನೂ ಇರೋದಿಲ್ಲ, ಬಟ್ ಆದ್ರೂ ಈ ಥರ ಗಂಟು ಇರ್ತಲ್ಲ ಲಾಸ್ಟಲ್ಲಿ ಸ್ವಲ್ಪ, ಹಾಗಾಗಿ ನೀವು ಜರಡಿ ಇಟ್ಕೊಳ್ಳೇಬೇಕು. ಆವಾಗ ಪ್ರಿಮಿಕ್ಸು ಕೇಕ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇನ್ನು ನೀವು ಕೇಕ್ ಮಾಡೋಕ್ಕೆ OTG ಓವನು ಏನೂ ಬೇಡ, ಓಕೆನಾ. ಸೊ ನಿಮ್ಮ ಮನೆಯಲ್ಲಿರೋ ಕುಕ್ಕರು, ಪಾತ್ರೆ ಇದನ್ನು ಯೂಸ್ ಮಾಡಿಕೊಂಡು ನೀವು ಆರಾಮ್ಸೆ ಕೇಕ್ ಮಾಡ್ಬೋದು. ಪಕ್ಕಾ ಫುಲ್ ಪ್ರೊಫೆಷ್ನಲ್ ಆಗಿ ನಿಮಗೆ ಬೇಕ್ರಿ ಸ್ಟೈಲಲ್ಲೇ ಕೇಕ್ ಬರುತ್ತೆ, ಓಕೆನಾ. ಸೊ OTG ಬೇಕು, ಓವನ್ ಬೇಕು ಅಂತ ಏನಿಲ್ಲ. ಕುಕ್ಕರಲ್ಲಿ ಕೂಡ ಮಾಡ್ಬೋದು, ಅಥವಾ ದೊಡ್ಡದಾಗಿ ಒಂದು ಬುಟ್ಟಿ ಏನಾದರೂ ಇದ್ದರೆ ಅದರಲ್ಲಿ ಕೂಡ ನೀವು ಸ್ಟಾರ್ಟ್ ಮಾಡ್ಬೋದು, ಓಕೆನಾ. ಜಾಸ್ತಿ ಇನ್ವೆಸ್ಟ್ಮೆಂಟು ಕೂಡ ಏನೂ ಬೇಕಾಗಲ್ಲ ಇದಕ್ಕೆ. ಸ್ಟಾರ್ಟಿಂಗಲ್ಲಿ ನೀವು ಕಡಿಮೆ ಇನ್ವೆಸ್ಟ್ಮೆಂಟಿಂದ ಕೂಡ ಇದನ್ನು ಸ್ಟಾರ್ಟ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಹಾಗೆ ನಿಮಗೆ ನಿಮ್ಮ ಫ್ರೀ ಟೈಮಲ್ಲಿ ಮಾಡ್ಕೋಬೋದು ಇದನ್ನು, ಓಕೆನಾ. ಸೊ ಕೋಲ್ಡ್ ಕೇಕ್ ಹಾಕಿರೋದ್ರಿಂದ ಅಡ್ವಾನ್ಸಾಗಿ ಕೊಡಬೇಕಾಗುತ್ತೆ. ಸೊ ಅಡ್ವಾನ್ಸಾಗಿ ಆರ್ಡರ್ ಕೊಟ್ಟಾಗ ನೀವು ಆರಾಮ್ಸೆ ನಿಮ್ಮ ಎಲ್ಲ ಕೆಲಸ ಮುಗಿಸ್ಕೊಂಡು ಅದನ್ನು ಮಾಡಿಕೊಡ್ಬೋದು. ಪ್ರಾಫಿಟು ಕೂಡ ಅಷ್ಟೇ ಇದೆ, ಓಕೆನಾ. ನೀವು ಬಿಲೀವ್ ಮಾಡೋಕ್ಕಾಗಲ್ಲ, ಏನು ಇವಾಗ ಬೇಕ್ರಿನಲ್ಲಿ ಪ್ರೈಸ್ ಇದೆ ಅಲ್ವಾ, ಒಂದು ಕೇಕಿಗೆ ಇವಾಗ 350 ಇದೆ. ನಿಮಗೆ ಜಸ್ಟ್ ಇದನ್ನು ಕೇಕ್ ಮಾಡೋದಕ್ಕೆ 150 ರುಪೀಸ್ ಖರ್ಚಾಗುತ್ತೆ. ಇನ್ನು 150 ರುಪೀಸ್ ನಿಮಗೆ ದುಡ್ಡು ಉಳಿಯುತ್ತೆ, ಓಕೆನಾ. ಸೊ 300 350ವರೆಗೂ ಇದೆ, ಓಕೆನಾ. ನಿಮಗೆ 150 to 170 ರುಪೀಸ್ ಒಂದು ಕೇಕಿಂದ ಪ್ರಾಫಿಟ್ ಆಗುತ್ತೆ. ಹಾಗಾಗಿ ತುಂಬ ಪ್ರಾಫಿಟ್ ಇದೆ ಇದರಲ್ಲಿ. ಸೊ ನೀವು ಕೂಡ ಆರಾಮ್ಸೆ ಮಾಡ್ಬೋದು ಇದನ್ನು. ಸೊ ಇಲ್ಲಿ ನಾನು ಸನ್ಫ್ಲವರ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ. 1/4 ಅಷ್ಟು ಸನ್ಫ್ಲವರ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಸೊ ಆಯಿಲು ಸ್ಮೆಲ್ ಬರಬಾರ್ದು, ಆ ಥರ ನಿಮಗೆ ಸನ್ಫ್ಲವರ್ ಆಯಿಲ್ನೇ ಯೂಸ್ ಮಾಡಬೇಕು. ಶೇಂಗಾ ಎಣ್ಣೆ, ಸೂರ್ಯಪಾನ ಎಣ್ಣೆ, ಆಮೇಲೆ ಇದು ಬೇರೆ ಯಾವುದಾದ್ರೂ ಗಾಣದ ಎಣ್ಣೆ ಅದು ಯೂಸ್ ಮಾಡಿದ್ರೆ ಕೇಕ್ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನೇ ನೀವು ಯೂಸ್ ಮಾಡಬೇಕಾಗುತ್ತೆ. ಆಮೇಲೆ ನೀರು, ಓಕೆನಾ. ಸೊ ಏನೂ ಇಲ್ಲ, ಈ 3 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ನೀವು ಆರಾಮ್ಸೆ ಕೇಕ್ನ ಪ್ರಿಪೇರ್ ಮಾಡ್ಬೋದು. ಓಕೆ, ಇವಾಗ ಕ್ಲಾಸ್ಗೆ ಬರ್ತೀನಿ. ಸೊ ಏನು ಕ್ಲಾಸಲ್ಲಿ ನೀವು ಏನೇನು ಕಲಿತೀರ, ಹಾಗೆ ಕ್ಲಾಸ್ ಫೀಸ್ ಎಷ್ಟು ಅದನ್ನು ಹೇಳ್ಬಿಡ್ತೀನಿ. ಸೊ ಫಸ್ಟು ಈ ಒಂದು ಕ್ಲಾಸ್ ಫೀಸು 999 ಇತ್ತು, ಓಕೆನಾ. ಸೊ 999 999 ಇತ್ತು, ಬಟ್ ಇವಾಗ ನಾನು ಆಫರ್ ಕೊಡ್ತಾಯಿದ್ದೀನಿ. ಜಸ್ಟ್ 199 ರುಪೀಸ್ಗೆ ನೀವು ಈ ಒಂದು ಕೇಕ್ಸ್ನ ಕಲಿಬೋದು, ಓಕೆನಾ. ಜಸ್ಟ್ 199 ರುಪೀಸ್. ಸೊ ನೀವೇನಾದರೂ ಬೇಕ್ರಿನಲ್ಲಿ ಕಪ್ ಕೇಕ್ಸ್, ಜಸ್ಟ್ ಈ ಒಂದು 6 ಕಪ್ ಕೇಕ್ಸ್ ಇರೋ ಪ್ಯಾಕೆಟ್ ಸಿಗುತ್ತಲ್ಲ, ಅದನ್ನು ತೊಗೊಳಕ್ಕೆ ಹೋದರೆ ಸಾಕು, ಆ ಒಂದು ಕೇಕಿಗೆ ನಿಮಗೆ 199 200 ರುಪೀಸ್ ಅಷ್ಟು ಬೀಳುತ್ತೆ. ಜಸ್ಟ್ ಈ ಒಂದು ಕ್ಲಾಸಲ್ಲಿ ನೀವು 199 ರುಪೀಸ್ಗೆ ಪೂರ್ತಿ 5 ವೆರೈಟಿ ಬೇಕ್ರಿ ಸ್ಟೈಲ್ನಲ್ಲಿ 5 ವೆರೈಟಿ ಕೇಕ್ನ ನೀವು ಇಲ್ಲಿ ಕಲಿಬೋದು, ಓಕೆನಾ. ಸೊ ತುಂಬ ಕಡಿಮೆ ಪ್ರೈಸಲ್ಲಿ ಕೊಡ್ತಾಯಿದ್ದೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದವರು ನೀವು ಜಾಯಿನ್ ಆಗ್ಬೋದು. ಈ ಒಂದು ಕ್ಲಾಸ್ ಯಾವ ಥರ ನಡೆಯುತ್ತೆ ಅಂದರೆ ಲಿಂಕ್ ಕಳಿಸ್ತೀನಿ, ಓಕೆನಾ. ಸೊ ವಿಡಿಯೋ ಲಿಂಕ್ ಕಳಿಸ್ತೀನಿ. ನೀವು ಆ ಒಂದು ವೀಡಿಯೋನ ನಿಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ಫ್ರೀ ಟೈಮಲ್ಲಿ ನೀವು ಆ ಒಂದು ವೀಡಿಯೋನ ನೋಡಿ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಸೊ ಪ್ರಾಕ್ಟೀಸ್ ಮಾಡುವಾಗ ಏನಾದರೂ ಡೌಟ್ ಇದ್ದರೆ ನಮಗೆ ಇನ್ಸ್ಟಾಗ್ರಾಮಲ್ಲಿ ವಾಯ್ಸ್ ಮೆಸೇಜ್ ಹಾಕಿ ಅಥವಾ ಮೆಸೇಜ್ ಹಾಕಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ, ಓಕೆನಾ. ಸೊ ಆ ಲಿಂಕು ನಿಮ್ಮ ಹತ್ರನೇ ಇರುತ್ತೆ. ನೀವು ಯಾವಾಗ ಬೇಕಾದರೂ ನೋಡಿ ಓಪನ್ ಮಾಡಿಕೊಂಡು ನೀವು ಕ್ಲಾಸ್ನ ಕಲಿಬೋದು. ಇಷ್ಟೇ ಟೈಮ್ ಅಂತ ಏನಿರೋದಿಲ್ಲ, ನೀವು ಕಲಿಬೋದು, ಓಕೆನಾ. ಸೊ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಬ್ಯಾಟರ್ ರೆಡಿ ಆಗಬೇಕು, ಓಕೆನಾ. ಸೊ ಇವಾಗ ನೋಡ್ತಾ ಇದ್ದೀರಲ್ಲ, ಈ ಥರ ಬ್ಯಾಟರ್ ರೆಡಿ ಆಗಬೇಕು, ಪರ್ಫೆಕ್ಟಾಗಿ ಆಗುತ್ತೆ. ಹಾಗೆ ಇವಾಗ ನಿಮಗೆ ಯಾವ್ಯಾವ ಕ್ಲಾಸಲ್ಲಿ ಏನೇನು ಹೇಳುತ್ತೆ ಅಂದರೆ, ಒಂದು ಚಾಕ್ಲೇಟ್ ಸ್ಪಾಂಜ್ನ ಯಾವ ಥರ ಮಾಡೋದು, ಹಾಗೆ ವೆನಿಲಾ ಸ್ಪಾಂಜ್ನ ಯಾವ ಥರ ಮಾಡೋದು ಬೇಸಿಕ್. ಅದಾದಮೇಲೆ ವಿಪ್ಪಿಂಗ್ ಕ್ರೀಮ್ನ ಯಾವ ಥರ ವಿಪ್ ಮಾಡೋದು, ಕೇಕ್ ಮೇಲೆ ಡಿಸೈನ್ ಯಾವ ಥರ ಮಾಡೋದು,
ಹಾಗೆ ಇವಾಗ ಟ್ರೆಂಡಿಂಗಲ್ಲಿರೋ ಕೇಕು, ವೆನಿಲಾ ಕೇಕ್ ಯಾವ ಥರ ಮಾಡೋದು, ಪೈನಾಪಲ್ ಕೇಕ್, ಹಾಗೆ ಬ್ಲ್ಯಾಕ್ ಫಾರೆಸ್ಟ್, ಟ್ರಫಲ್ ಕೇಕ್, ಬಟರ್ ಸ್ಕಾಚ್ ಕೇಕ್, ಈ 5 ವೆರೈಟಿ ಕೇಕ್ನ ನಾನು ಈ ಒಂದು ಕ್ಲಾಸಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ಲಿಂಕ್ ಕಳಿಸ್ತೀನಿ. ನೀವು ಆರಾಮ್ಸೆ ಯಾವಾಗ ಬೇಕಾದ್ರೂ ನಿಮ್ಮೆಲ್ಲ ಕೆಲಸ ಮುಗಿಸ್ಕೊಂಡು ಎಲ್ಲ ಮಾಡಿಕೊಂಡು ನೀವು ಫ್ರೀ ಟೈಮಲ್ಲಿ ನೀವು ಆ ಒಂದು ವಿಡಿಯೋನ ನೋಡಿ ನೀವು ಕೂಡ ಮನೇಲಿ ಟ್ರೈ ಮಾಡ್ಬೋದು. ಓಕೆನಾ? ಸೊ ಇದಕ್ಕೆ ಇನ್ವೆಸ್ಟ್ಮೆಂಟು ಜಾಸ್ತಿ ಬೇಕಾಗಲ್ಲ, ಹಾಗೆ ಪ್ರಾಫಿಟು ಕೂಡ ಜಾಸ್ತಿ ಇರುತ್ತೆ. ಸೊ ಮಾರ್ಕೆಟಿಂಗ್ ಯಾವ ಥರ ಮಾಡೋದು ಅದನ್ನು ಕೂಡ ಬೇಕಿದ್ದರೆ ನಾನು ಒಂದು ವಿಡಿಯೋ ಮಾಡಿ ನಿಮಗೆ ಶೇರ್ ಮಾಡ್ತೀನಿ, ಸಜೆಸ್ಟ್ ಮಾಡ್ಬೋದು. ಓಕೆನಾ? ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಇದನ್ನು ತಿಳಿಸಿದ್ದೀನಿ. ಸೊ ನಿಮಗೇನಾದರೂ ಇಂಟ್ರೆಸ್ಟ್ ಇತ್ತು, ಕೇಕ್ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇತ್ತು ಅಂದರೆ ನೀವು ಆರಾಮ್ಸೆ ಬೈ ಮಾಡ್ಬೋದು. ಪ್ರೈಸ್ ಅಂತೂ ತುಂಬ ಕಡಿಮೆ ಪ್ರೈಸ್ ಇಟ್ಟಿದ್ದೀನಿ. ಸೊ ಜಸ್ಟ್ 199 ರುಪೀಸ್. ನೀವೇನಾದ್ರು ಒಂದು ಕೇಕ್ ಪೀಸ್, ಒಂದು ಸಣ್ಣ ಪೀಸ್ ಕೇಕ್ ತೊಗೊಳಕ್ಕೆ ಹೋದ್ರೆ ನಿಮಗೆ 99 ರುಪೀಸ್ ಇರುತ್ತೆ. ಸೊ 199ನಲ್ಲಿ ಏನೂ ಬರೋದಿಲ್ಲ. ಆದರೂ ಕೂಡ ಈ ಒಂದು ಕ್ಲಾಸ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ, ಬಟ್ ಈ ಒಂದು ಬರ್ತ್ಡೇ ಆಫರ್ಗೋಸ್ಕರ ಅಂತ ಹೇಳ್ಬಿಟ್ಟು. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ಇಲ್ಲಿ ಅದನ್ನು ಮೌಲ್ಡಿಗೆ ಹಾಕಿಬಿಟ್ಟು ನಾನು 10 ಮಿನಿಟ್ಸ್ ಒಂದು ಬುಟ್ಟಿನ ಪ್ರೀ ಹೀಟ್ ಮಾಡೋಕ್ಕೆ ಇಟ್ಟಿದ್ದೆ. ಓಕೆನಾ? ಸೊ ಆ ಪ್ರೀ ಹೀಟ್ ಆದಮೇಲೆ ಏನು ಕಲಿಸಿದೆ ಅಲ್ವಾ, ಆ ಒಂದು ಮೌಲ್ಡನ್ನ ನಾನು ಇದರಲ್ಲಿ ಇಡ್ತಾಯಿದ್ದೀನಿ. ಇಟ್ಟು 20 to 25 ಮಿನಿಟ್ಸ್ ನಾನು ಬೇಕ್ ಮಾಡ್ತಾಯಿದ್ದೀನಿ. ನಿಮಗೆ ಸುತ್ತಲೂ ಎಲ್ಲನೂ ಕೂಡ ಸರ್ಫೇಸ್ ಫುಲ್ ಕವರ್ ಆಗಬೇಕು. ಆ ಥರ ನೋಡಿಬಿಟ್ಟು ನೀವು ಮುಚ್ಚಬೇಕಾಗುತ್ತೆ. ಒಂದು ಚೂರಾದರೂ ಗಾಳಿ ಹೋದರೆ ಬೇಕು ಕರೆಕ್ಟಾಗಿ ಕೇಕು ಕರೆಕ್ಟಾಗಿ ಬೇಕಾಗೋದಿಲ್ಲ. ಹಾಗಾಗಿ ಫುಲ್ ಸರ್ಫೇಸ್ ಕರೆಕ್ಟಾಗಿ ಕೂತ್ಕೋತಾರ ನೋಡಿ ನೀವು ನಿಮ್ಮ ಫೋನಲ್ಲಿ ಅಲಾರಾಮ್ ಸೆಟ್ ಮಾಡ್ಕೊಳ್ಳಿ, ಯಾಕಂದರೆ ನೆನಪಿರೋದಿಲ್ಲ. ಹಾಗಾಗಿ ಟೈಮ್ ಕರೆಕ್ಟಾಗಿ ಒಂದು 25 ಮಿನಿಟ್ಸ್ ಸೆಟ್ ಮಾಡಿ. ಆ 25 ಮಿನಿಟ್ಸ್ ಆದಮೇಲೆ ನೀವು ಚೆಕ್ ಮಾಡಿ ನೋಡಿ, ಕರೆಕ್ಟ್ ಆಗಿತ್ತು ಅಂದರೆ ಓಪನ್ ಮಾಡಿ, ಇಲ್ಲ ಅಂದರೆ ಇನ್ನೊಂದು 5 ಮಿನಿಟ್ಸ್ ಇಡಿ. ಓಕೆನಾ? ಸೊ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕೇಕ್ ಸ್ಪಾಂಜ್ ಬಂದಿದೆ ಅಂತ ಹೇಳ್ಬಿಟ್ಟು, ತುಂಬ ಫ್ಲಫಿಯಾಗಿ ಬಂದಿದೆ ನೋಡಿ. ಇಲ್ಲಿ ನಿಮ್ಮ ಮೇಲ್ಗಡೆನೇ ಕಾಣ್ತಾ ಇದೆ. ಈ ಥರ ಬಂದರೆ ಫುಲ್ ಅದು ಚೆನ್ನಾಗಿ ಅರಳಿದೆ, ಚೆನ್ನಾಗಿ ಎಲ್ಲ ಬೇಕಾಗಿದೆ ಅಂತಲೇ ಅರ್ಥ. ಇನ್ನು ಸೈಡ್ ಸರ್ಫೇಸ್ ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ಲೀನಾಗಿ ತಾನಾಗೆ ಬಿಟ್ಕೊಂಡಿದೆ. ಈ ಥರ ಬಿಟ್ಕೊಂಡ್ರೆ ಕೇಕು ಪರ್ಫೆಕ್ಟಾಗಿ ಆಗಿದೆ ಅಂತಲೇ ಅರ್ಥ. ಓಕೆನಾ? ಅಂದರೆ ಸ್ಪಾಂಜು ಪರ್ಫೆಕ್ಟಾಗಿ ಆಗಿದೆ ಅಂತಲೇ ಅರ್ಥ. ಸೊ ಇಲ್ಲಿ ನೀವು ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಇಡೋ ಅವಶ್ಯಕತೆ ಇರೋದಿಲ್ಲ. ಇವಾಗ ಈಸಿಯಾಗಿ ರಿಮೂವ್ ಆಗುತ್ತೆ. ಬಟ್ ರಿಮೂವ್ ಮಾಡಬೇಕಂದ್ರೆ ಫುಲ್ ಕೂಲ್ ಆಗಬೇಕದು. ಓಕೆನಾ? ಸೊ ಕೂಲ್ ಆದಮೇಲೆ ಅದನ್ನು ರಿಮೂವ್ ಮಾಡಿ ನೀವು ಕೇಕ್ನ ಮಾಡ್ಕೋಬೋದು. ಸೊ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನೋಡಿ, ಈ ಥರ ನಾನು ಜಸ್ಟ್ ನೈಫ್ ಹಾಕಿದ್ದೀನಿ ಎಷ್ಟು ಈಸಿಯಾಗಿ ಬಿಟ್ಕೊಳ್ತಾ ಇದೆ ಅಂತ ಹೇಳ್ಬಿಟ್ಟು. ಅದನ್ನು ಬಿಟ್ಕೊಂಡಿಲ್ಲ ಅಂದರೆ ಸ್ಪಾಂಜು ಕರೆಕ್ಟಾಗಿ ಆಗಿಲ್ಲ ಅಂತ ಅರ್ಥ. ಓಕೆನಾ? ಸೊ ಇದು ಪರ್ಫೆಕ್ಟಾಗಿ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ನಿಮಗೆ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ ಮೇಲ್ಗಡೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನಾನಿಲ್ಲಿ ಬಟರ್ ಪೇಪರು ಕೂಡ ಹಾಕಿಲ್ಲ, ಜಸ್ಟ್ ಮೈದಾ ಕವರ್ ಮಾಡಿದ್ದೀನಿ. ಈ ಒಂದು ಮೌಲ್ಡ್ಗೆ ಜಸ್ಟ್ ಎಣ್ಣೆ ಹಚ್ಚಿ ಮೈದಾ ಹಿಟ್ಟು ಹಾಕಿ ಅದನ್ನು ಸ್ವಲ್ಪ ಇದು ಮಾಡಿ ಸ್ಪ್ರೆಡ್ ಮಾಡಿಕೊಂಡು ಅದಾದಮೇಲೆ ಹಾಕಿದ್ದೀನಿ. ಬಟರ್ ಪೇಪರ್ ಕೂಡ ಯೂಸ್ ಮಾಡಿಲ್ಲ. ಸ್ಪಾಂಜ್ ಮಾತ್ರ ಸಖತ್ತಾಗಿ ಬಂದಿತ್ತು. ಟೇಸ್ಟ್ ಕೂಡ ಅಷ್ಟೇ ಎಷ್ಟು ಸಖತ್ತಾಗಿತ್ತು ಅಂದರೆ ಇನ್ನೂ ತಿನ್ನಬೇಕು ಅನಿಸ್ತಾಯಿತ್ತು, ಆ ಥರ ಇದೆ. ಇವಾಗೆಲ್ಲ ಕೂಡ ಹೋಮ್ ಮೇಡ್ ಪ್ರಿಫರ್ ಮಾಡ್ತಾಯಿದ್ದಾರೆ, ಯಾಕಂದರೆ ಹೊರಗಡೆ ಎಲ್ಲ ಇವಾಗ ನಾವು ನೋಡ್ತಾ ಇದ್ದೀವಿ ಕೆಮಿಕಲು, ಫುಡ್ಡು, ಕಲರು ಎಲ್ಲ ಹಾಕ್ತಾಯಿದ್ದಾರೆ. ಬಟ್ ಇವಾಗ ಹೋಮ್ ಮೇಡ್ ಈ ಥರ ಕೇಕ್ ಮಾಡ್ತಾಯಿದ್ರೆ ವರ್ಕೌಟ್ ಆಗೇ ಆಗುತ್ತೆ. ಸೊ ಬೇರೆ ಏನೂ ಬೇಡ, ಜಸ್ಟ್ ನಮಗೆ ನಾವು ಮಾಡಿಕೊಂಡ್ರೆ ಸಾಕಾಗುತ್ತಲ್ವ. ನಮಗೆ ತಿನ್ನೋಕ್ಕೆ ಬೇಕಾದಾಗ ಅಥವಾ ನಮ್ಮ ಮಕ್ಕಳಿಗೆ ಮಾಡಿಕೊಟ್ರೆ ಅಷ್ಟೇ ಸಾಕಲ್ವಾ. ಸೊ ಹೈಜೀನಾಗಿ ನಾವೇ ಮಾಡ್ಕೋಬೋದು. ಇಲ್ಲಿ ನಾನಿವಾಗ ಚಾಕ್ಲೇಟ್ನ ತೊಗೊಂಡಿದ್ದೀನಿ, ಡಾರ್ಕ್ ಚಾಕ್ಲೇಟ್ ತೊಗೊಂಡಿದ್ದೀನಿ. ಸೊ ಇದನ್ನು ಡಬಲ್ ಬಾಯ್ಲರ್ ಮೆಥಡಲ್ಲಿ ನಾನು ಮೆಲ್ಟ್ ಮಾಡ್ಕೋತೀನಿ. ಓಕೆನಾ? ಸೊ ಟ್ರಫಲ್ ಕೇಕ್ ಇರೋದ್ರಿಂದ ಇದನ್ನು ಮೆಲ್ಟ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಡಾರ್ಕ್ ಚಾಕ್ಲೇಟ್ನ ಬಳಸ್ತಾ ಇದ್ದೀನಿ. ಸೊ ಡಾರ್ಕ್ ಚಾಕ್ಲೇಟ್ನ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು ಇದನ್ನು ಡಬಲ್ ಬಾಯ್ಲರ್ ಮೆಥಡಲ್ಲಿ ನೀವು ಇದನ್ನು ಮೆಲ್ಟ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಕೆಳಗಡೆ ನಾನು ನೀರು ಇಟ್ಟಿದ್ದೀನಿ ಸ್ಟೀಲ್ ಪಾತ್ರೆಯಲ್ಲಿ. ಮೇಲ್ಗಡೆ ಒಂದು ಚಾಕ್ಲೇಟ್ ಏನಿರುತ್ತಲ್ವ ಅದನ್ನು ಕಟ್ ಮಾಡಿ ಮೇಲ್ಗಡೆ ಇಟ್ಟರೆ ತಾನಾಗೆ ಮೆಲ್ಟ್ ಆಗುತ್ತೆ. ಇಲ್ಲಿ ನಾನು ಕೇಕ್ನ 3 ಪೀಸಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಓಕೆನಾ? ಸೊ ನಾನಿಲ್ಲಿ ಮೇಲ್ಗಡೆ ಏನು ಉಬ್ಬಿತ್ತಲ್ಲ ಅದನ್ನೆಲ್ಲ ಕೂಡ ಕಟ್ ಮಾಡ್ತಾಯಿದ್ದೀನಿ. ಕಟ್ ಮಾಡಿ ಎತ್ತಿಟ್ಕೊಳ್ಳಿ. ನಿಮಗೆ ಬೇಕಂದರೆ ಇದನ್ನು ಆ್ಯಡ್ ಮಾಡ್ಕೋಬೋದು, ಇಲ್ಲ ಬೇಡ ಟೇಸ್ಟಿ ಇರಲ್ಲ ಅಂದರೆ ಇದನ್ನು ಸ್ಕಿಪ್ ಮಾಡ್ಬೋದು. ಜಸ್ಟ್ ಒಂದು ಕೆಳಗಡೆ ಇರೋ 2 ಪಾರ್ಟ್ ಅಷ್ಟೇ ನೀವು ಯೂಸ್ ಮಾಡ್ಕೋಬೋದು. ನಾನು ಇದನ್ನು ಈ ಥರ ಥ್ರೆಡ್ ಸಹಾಯದಿಂದ ಕಟ್ ಮಾಡ್ತಾಯಿದ್ದೀನಿ. ಅಂದರೆ ಫುಲ್ ಸರ್ಫೇಸ್ ಏನಾಗುತ್ತೆ ಕರೆಕ್ಟಾಗಿ ನೀಟಾಗಿ ಕಟ್ ಆಗುತ್ತೆ. ಹಾಗಾಗಿ ಥ್ರೆಡ್ನ ಹಾಕಿ ಈ ಥರ ಜಸ್ಟ್ ಎಳೆದ್ರೆ ಸಾಕು, ನೀಟಾಗಿ ಕಟ್ ಆಗುತ್ತೆ. ಯಾವುದೇ ಥರ ನೈಫ್ ಯೂಸ್ ಮಾಡೋ ಅವಶ್ಯಕತೆಯೇ ಇರೋದಿಲ್ಲ. ಸೊ ಚೆನ್ನಾಗಿ ಕಟ್ ಆಗಿಬಿಡುತ್ತೆ. ನಾನು ಆಗಲೇ ಹೇಳ್ದಂಗೆ ಮೇಲ್ಗಡೆದು ಒಂದು ಸ್ವಲ್ಪ ಮೆತ್ತಗಿರ್ತಲ್ಲ, ನೀವು ಯೂಸ್ ಮಾಡಿಕೊಂಡ್ರು ಮಾಡ್ಕೋಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ನಾನು ನನ್ನ ಮಕ್ಕಳು ಬೇಡ್ತಾಯಿದ್ರು, ಹಾಗಾಗಿ ಅದನ್ನು ಕೊಟ್ಬಿಟ್ಟೆ. ಜಸ್ಟ್ 2 ಪಾರ್ಟ್ ಅಷ್ಟೇ ಯೂಸ್ ಮಾಡಿಕೊಂಡು ಕೇಕ್ ಮಾಡಿದ್ದೀನಿ.
ತುಂಬಾ ಚೆನ್ನಾಗಿ ಬಂದಿತ್ತು, ಸಖತ್ತಾಗಿ ಬಂದಿತ್ತು. ಸ್ಪಾಂಜ್ ನೋಡ್ತಾ ಇದ್ರೇ ಗೊತ್ತಾಗ್ತಾಯಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಇವಾಗ ಇದರಲ್ಲಿ ಇನ್ನೂ ಒಂದು ಪಾರ್ಟ್ ಮಾಡ್ತೀನಿ ನಾನು, ಯಾಕಂದರೆ ನಾನು 2 ಕಪ್ ಯೂಸ್ ಮಾಡಿದ್ದೆ ಅಲ್ವಾ, ಸೊ ಹತ್ತತ್ರ 1/2 kg ಮೇಲೇ ಇತ್ತು. ಹಾಗಾಗಿ ಇದನ್ನು ಈ ಥರ ಕಟ್ ಮಾಡ್ತಾಯಿದ್ದೀನಿ. ಇವತ್ತಿನ ಒಂದು ಆಫರ್ ನಿಮ್ಗೆ ಇಷ್ಟ ಆಯಿತಾ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯನ ಕೂಡ ಕಮೆಂಟ್ ಮಾಡಿ. ವಿಡಿಯೋಗೆ ಒಂದು ಲೈಕ್ ಕೊಡಿ ಪ್ಲೀಸ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಸೊ ಲೈಕ್ ಕೊಡೋದ್ರಿಂದ ನಾವು ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಒಂದು ಮೋಟಿವೇಟ್ ಸಿಗುತ್ತೆ ಅಷ್ಟೇ, ಮತ್ತೇನಿಲ್ಲ. ಹಾಗೆ ಈ ಒಂದು ಚಾನಲಲ್ಲಿ ನಾನು ವೀಡಿಯೋಸ್ನ ಇನ್ನೂ ಬೆಟರಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ಗೆ ಏನಾದರೂ ಕೇಕ್ ರೆಸಿಪೀಸು ವೀಡಿಯೋಸ್ ಬೇಕಾ ಅಥವಾ ಡೈಲಿ ವ್ಲಾಗ್ಸ್ ಬೇಕಾ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ನೋಡಿ ಎಷ್ಟು ಚೆನ್ನಾಗಿ ಕಟ್ಟಾಗಿದೆ ಅಂತ ಹೇಳ್ಬಿಟ್ಟು. ಥ್ರೆಡ್ನ ಯೂಸ್ ಮಾಡಿದ್ರೆ ನೀಟಾಗಿ ಕಟ್ಟಾಗುತ್ತೆ. ಸೊ ನೈಫ್ಗಿಂತ ಈ ಥರ ಥ್ರೆಡ್ಡಿಂದ ಯೂಸ್ ಮಾಡಿದರೆ ನೀಟಾಗಿ ಕಟ್ಟಾಗಿಬಿಡುತ್ತೆ. ಯಾವುದೇ ಥರ ಕಷ್ಟ ಅನಿಸೋದಿಲ್ಲ ಕಟ್ ಮಾಡುವಾಗ. ಇವಾಗ ಇದನ್ನು 2 ಪಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಒಂದು ಬೇಸ್ನ ಇಟ್ಕೊಂಡ್ಬಿಟ್ಟು ವಿಪ್ಪಿಂಗ್ ಕ್ರೀಮು ನಾನು ಇವತ್ತು ಯೂಸ್ ಮಾಡ್ತಾ ಇಲ್ಲ. ಸೊ ಜಸ್ಟ್ ಟ್ರಫಲ್ ಕೇಕ್ ಅಂದರೆ ಪೂರ್ತಿಯಾಗಿ ನಾವು ಚಾಕ್ಲೇಟಿಂದನೇ ಮಾಡ್ತೀವಿ ಇದನ್ನು. ಹಾಗಾಗಿ ವಿಪ್ಪಿಂಗ್ ಕ್ರೀಮ್ ಯಾವುದೇ ಥರ ಯೂಸ್ ಮಾಡ್ತಾ ಇಲ್ಲ. ಇಲ್ಲಿ ನಾನು ಶುಗರ್ ಸಿರಪ್ನ ಹಾಕ್ತಾಯಿದ್ದೀನಿ, ಓಕೆನಾ. ಸೊ ಫಸ್ಟು ನಾನು ಇದನ್ನು ಕೋಲ್ಡ್ ಕೇಕ್ ಅಲ್ವಾ, ಹಾಗಾಗಿ ಶುಗರ್ ಸಿರಪ್ನ ಆ್ಯಡ್ ಮಾಡಬೇಕಾಗುತ್ತೆ. ಸಕ್ಕರೆನ ಹಾಕಿಬಿಟ್ಟು ನೀವು ಕರಗಿಸಿ ಶುಗರ್ ಸಿರಪ್ ರೆಡಿ ಮಾಡ್ಕೋಬೇಕಾಗತ್ತೆ. ನಿಮಗೆ ಎಷ್ಟು ಬೇಕು, ಜಾಸ್ತಿ ಸ್ಪಾಂಜಿ ಆಗಬೇಕು ಅಂದರೆ ನೀವು ಜಾಸ್ತಿ ಹಾಕ್ಕೋಬೇಕು, ಇಲ್ಲ ಕಡಿಮೆ ಬೇಕು ಅಂದರೆ ನೀವು ಕಡಿಮೆ ಹಾಕ್ಕೊಂಡು ನಡೆಯುತ್ತೆ. ಸೊ ನಾನು ಇಷ್ಟು ಹಾಕಿದ್ದೀನಿ. ಸ್ವಲ್ಪ ನೆನಿಬೇಕಲ್ವ, ಸೊ ಹಂಗಾಗಿ ಸ್ಪಾಂಜಿ ಆಗಿರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಅದಾದಮೇಲೆ ಇಲ್ಲಿ ಚಾಕ್ಲೇಟ್ನ ಮೆಲ್ಟ್ ಮಾಡ್ತಾಯಿದ್ದೀನಿ, ಓಕೆನಾ. ಕೆಳಗಡೆ ಬಿಸಿ ನೀರಿದೆ, ಮೇಲ್ಗಡೆ ಡಾರ್ಕ್ ಚಾಕ್ಲೇಟ್ನ ಮೆಲ್ಟ್ ಮಾಡ್ತಾಯಿದ್ದೀನಿ. ಸೊ ನೀವೇನಾದರೂ ವೈಟ್ ಚಾಕ್ಲೇಟ್ನ ಮಾಡಬೇಕಂದ್ರೆ ವೈಟ್ ಚಾಕ್ಲೇಟ್ ಯೂಸ್ ಮಾಡಬೇಕು, ಇಲ್ಲ ಡಾರ್ಕ್ ಚಾಕ್ಲೇಟ್ನ ಮಾಡ್ತಾಯಿದ್ರೆ ಡಾರ್ಕ್ ಚಾಕ್ಲೇಟ್ ಯೂಸ್ ಮಾಡಬೇಕು. ಇಲ್ಲಿ ನಾನು ಹಾಲನ್ನ ಬಳಸ್ತಾಯಿದ್ದೀನಿ. ಈ ಹಾಲು ರೂಮ್ ಟೆಂಪ್ರೇಚರಲ್ಲಿರೋ ಹಾಲು. ಸೊ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಬೇಕ್ರಿನಲ್ಲೆಲ್ಲ ಅಂದರೆ ನೀವು ಪ್ರೊಫೆಷ್ನಲಾಗಿ ಮಾಡಬೇಕು ಅಂದರೆ ನಿಮಗೆ ಅಮೂಲ್ ಕ್ರೀಮ್ ಸಿಗುತ್ತಲ್ವ, ಅಮೂಲ್ ಫ್ರೆಶ್ ಕ್ರೀಮ್ನ ಯೂಸ್ ಮಾಡ್ಬೋದು, ಇಲ್ಲಾಂದರೆ ವಿಪ್ಪಿಂಗ್ ಕ್ರೀಮ್ ಹಾಕ್ಬೋದು. ಅದು ಯಾವುದೂ ಇಲ್ಲ ಅಂದರೆ ಸದ್ಯಕ್ಕೆ ನೀವು ಮನೆಯಲ್ಲಿರೋ ಹಾಲನ್ನ ಯೂಸ್ ಮಾಡ್ಕೊಂಡು ಮಾಡ್ಬೋದು, ಓಕೆನಾ. ಸೊ ಯಾವುದೇ ಥರ ಇದು ಬೇಕೇ ಅಂತ ಏನಿಲ್ಲ, ನೀವು ಮನೆಯಲ್ಲಿರೋ ಪದಾರ್ಥನ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಸೊ ವಿಪ್ಪಿಂಗ್ ಕ್ರೀಮು ಹಾಕ್ಬೋದು, ಇಲ್ಲಾಂದರೆ ಅಮೂಲ್ ಫ್ರೆಶ್ ಕ್ರೀಮು ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಆರಿಸಿರೋ ಹಾಲನ್ನ ಕೂಡ ಯೂಸ್ ಮಾಡ್ಕೋಬೋದು. ಸೊ ಇವಾಗ ಚಾಕ್ಲೇಟ್ನ ಒಂದು ಲೇಯರ್ ನಾನು ಹಚ್ಚಿದ್ದೀನಿ. ಸೊ ಇನ್ನೊಂದು ಲೇಯರ್ ನಾನು ಮೇಲ್ಗಡೆ ಏನು ಮಾಡ್ತಾಯಿದ್ದೀನಿ ಅಂದರೆ ಕೇಕ್ ಸ್ಪಾಂಜ್ನ ಇಡ್ತಾಯಿದ್ದೀನಿ. ನಾನಿಲ್ಲಿ 2 ಲೇಯರ್ ಯೂಸ್ ಮಾಡ್ತಾಯಿದ್ದೀನಿ, ಹಾಗಾಗಿ ಕೇಕ್ ಸ್ಪಾಂಜ್ನ ಇಡ್ತಾಯಿದ್ದೀನಿ. ನಿಮಗೆ ಇಲ್ಲಿ ಮಧ್ಯದಲ್ಲಿ ಜಾಸ್ತಿ ಚಾಕ್ಲೇಟ್ ಬೇಕು ಅಂದರೆ ಜಾಸ್ತಿ ಕೂಡ ಹಾಕೊಬೋದು, ಕಡಿಮೆ ಬೇಕಂದರೆ ಕಡಿಮೆನೂ ಹಾಕೋಬೋದು. ನಾನು ಜಸ್ಟ್ 1 ಲೇಯರ್ ಅಷ್ಟೇ ಹಾಕಿದ್ದೀನಿ. ಹಾಗೆ ಮೇಲ್ಗಡೆ ಕೂಡ ಇಲ್ಲಿ ಶುಗರ್ ಸಿರಪ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೈಡಲ್ಲಿ ಕೂಡ ನೀವು ಆ್ಯಡ್ ಮಾಡ್ಕೊಳ್ಳಿ, ಯಾಕಂದರೆ ಇದು ಕೋಲ್ಡ್ ಕೇಕ್ ಆಗಿರೋದ್ರಿಂದ ಸ್ಮೂತಾಗಿ ಸ್ಪಾಂಜಿಯಾಗಿ ಬರಬೇಕಂದ್ರೆ ಸ್ವಲ್ಪ ಸ್ಪಾಂಜ್ ಕೂಡ ಈ ಥರ ನಾವು ಶುಗರ್ ಸಿರಪಿಂದ ನೆನೆಸ್ಬೇಕಾಗುತ್ತೆ. ಹಾಗಾಗಿ ಶುಗರ್ ಸಿರಪ್ನ ಆ್ಯಡ್ ಮಾಡಿಕೊಂಡು ಏನು ಸೈಡಲ್ಲಿರುತ್ತಲ್ವ, ಸೈಡಲ್ಲೆಲ್ಲ ಕೂಡ ಈ ಥರ ಫಿಲಪ್ ಮಾಡಿಕೊಂಡು ಇನ್ನು ಮೆಲ್ಟ್ ಮಾಡ್ಕೊಂಡಿರೋ ಒಂದು ಚಾಕ್ಲೇಟ್ನ ಈ ಥರ ನಾವು ಹಾಕ್ಕೋಬೇಕಾಗುತ್ತೆ. ಹಾಕ್ಕೊಂಡು ಜಸ್ಟ್ ಈ ಥರ ಪ್ಯಾಲೆಟ್ ನೈಫಿಂದ ರೌಂಡ್ ಮಾಡಿದರೆ ಸಾಕಾಗುತ್ತೆ. ನನಗಿಲ್ಲಿ ಟೈಮ್ ಆಗಿತ್ತು, ಹಾಗಾಗಿ ಆ ವಿಡಿಯೋ ಆನ್ ಇದೆ ಅಂದ್ಕೊಂಡಿದ್ದೀನಿ, ಬಟ್ ಅದು ಕಟ್ಟಾಗಿಬಿಟ್ಟಿದೆ. ಹಾಗಾಗಿ ಸೈಡ್ ಸರ್ಫೇಸ್ ಏನು ಕವರ್ ಆಗಿಲ್ಲ ವಿಡಿಯೋ, ಹಾಗಾಗಿ ಅದನ್ನು ಅಟ್ಯಾಚ್ ಮಾಡೋಕ್ಕಾಗಿಲ್ಲ, ಸಾರಿ. ಬಟ್ ಇವಾಗ ಈ ಥರ ನೀವು ಟ್ರಫಲ್ ಕೇಕ್ನ ಜಸ್ಟ್ ಮೇಲ್ಗಡೆ ಹಾಕಿದರೆ ನಡೆಯುತ್ತೆ. ಸೊ ಫೈನಲಿ ಕೇಕ್ ಈ ಥರ ರೆಡಿ ಆಯಿತು. ಅರ್ಜೆಂಟಲ್ಲಿ ಮಾಡಿದೆ. ಟೇಸ್ಟ್ ಮಾತ್ರ ಸಖತ್ತಾಗಿ ಬಂತು. ನೀವು ಡಿಸೈನ್ ಬೇಕಿದ್ರೆ ಇನ್ನೂ ಚೆನ್ನಾಗಿ ಮಾಡ್ಕೋಬೋದು. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ, ಓಕೆನಾ. ಸೊ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್.